ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಿಮಗೆಲ್ಲ ಗೊತ್ತಿದ್ದಾಗೆ ಈಗ ಬಿಗ್ ಬಾಸ್ ಸೀಸನ್ 10 ಮುಗಿತಾನೆ ಬಂತು. ಅಂದರೆ ಇದೇ ಫೈನಲ್ ವೀಕ್, ಕೊನೆಯ ವಾರ ಬಿಗ್ ಬಾಸ್ ಸೀಸನ್ 10ದು. ಸೊ ನಿಮ್ಮ ಪ್ರಕಾರ ಟಾಪ್ 2 ಅಥವಾ ವೋಟಿಂಗ್ ಪ್ರಕಾರ ಟಾಪ್ 2 ಯಾರಂತ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ. ಸೊ ನಾ ಹೇಳೋ ಪ್ರಕಾರ ವೋಟಿಂಗ್ ಪ್ರಕಾರ ಹೇಳ್ತಾ ಇದ್ದೀನಿ. ಟಾಪ್ 2 ಬರೋದು ಯಾರಪ್ಪ ಅಂದರೆ, ಫಸ್ಟ್ ಕಂಟೆಸ್ಟೆಂಟ್ ಹೆಸರು ತೊಗೊಳಕ್ಕೆ ನಾನು ಇಷ್ಟಪಡ್ತೀನಿ. ಕಾರ್ತಿಕ್ ಮಾತ್ರ 100% ಟಾಪ್ 2 ಅಲ್ಲಿ ಒಬ್ಬರಾಗಿರ್ತಾರೆ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಕೈಯಲ್ಲಿ ಒಂದು ಕೈ ಮಾತ್ರ ಕಾರ್ತಿಕ್ದಾಗೆ ಆಗಿರುತ್ತೆ. ಯಾಕಂದರೆ ಈ ಫೈನಲ್ ವೀಕ್ದ ಸಂಪೂರ್ಣ ವೋಟಿಂಗ್ ರಿಸಲ್ಟ್ ನಾವು ನೋಡ್ತಾ ಬಂದರೆ ಕಾರ್ತಿಕ್ ಅವ್ರ ಸ್ಥಾನ ಎಲ್ಲೂ ಕಳ್ಕೊಂಡಿಲ್ಲ. ಹೇಳೋಕ್ಕಾಗಲ್ಲ, ಕಾರ್ತಿಕ್ ಅವರೇ ವಿನ್ ಆದರೂ ಆಗ್ಬೋದು. ಆಗೋ ಚಾನ್ಸಸ್ 99% ಕೂಡ ಇದೆ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನಾವು ಅವ್ರ ವೋಟಿಂಗ್ ರಿಸಲ್ಟ್ ತುಂಬ ನೋಡ್ತಾ ಇದ್ದೀನಿ. ಹಾಗೆ ಅವ್ರ ಇನ್ಸ್ಟಾಗ್ರಾಮು, ಸೊ ಎಲ್ಲ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾರ್ತಿಕ್ ಅವರು ಫುಲ್ ಟ್ರೆಂಡಿಂಗಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಂದು ಕಂಟೆಸ್ಟೆಂಟ್ನ ತಗೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿರೋ 3 ಸ್ಪರ್ಧಿಗಳು ಅವರು ತುಂಬ ಟಾಪ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಹೇಳೋಕ್ಕಾಗಲ್ಲ, ಡ್ರೋನ್ ಪ್ರತಾಪು ಬರ್ಬೋದು. ಡ್ರೋನ್ ಪ್ರತಾಪ್ಗೆ ಯಾಕೋ ವೋಟ್ಸ್ ಕಮ್ಮಿ ಬರ್ತಾ ಇದ್ದಾವೆ, ಯಾಕಂತ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಕಾರ್ತಿಕ್ ಮಾತ್ರ ಒಂದು ಕೈ, ಸುದೀಪ್ ಸರ್ ಕೈಯಲ್ಲಿ ಒಂದು ಕೈ ಕಾರ್ತಿಕ್ದು ಮಾತ್ರ ಫಿಕ್ಸ್ ಆಗಿರುತ್ತೆ. ಸಂಗೀತ ಅವರು ಬರ್ಬೋದು, ಹೇಳೋಕ್ಕಾಗಲ್ಲ. ಟ್ವಿಸ್ಟ್ಗೋಸ್ಕರ ಸಂಗೀತನೂ ಬರ್ಬೋದು, ವಿನಯೂ ಬರ್ಬೋದು. ನಿಮ್ಮ ಪ್ರಕಾರ ಇನ್ನೊಂದು ಕಂಟೆಸ್ಟೆಂಟ್ ಹೆಸರು ಯಾರ್ದು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನನಗೆ ಅನಿಸೋ ಪ್ರಕಾರ ಸಂಗೀತ ಆ್ಯಂಡ್ ಕಾರ್ತಿಕ್ ಅವರು ಟಾಪ್ 2 ಅಲ್ಲಿ ಇರ್ತಾರೆ ಅನಿಸುತ್ತೆ. ನಿಮ್ಮ ಪ್ರಕಾರ ಯಾರು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಡ್ರೋನ್ ಪ್ರತಾಪು ಇರ್ಬೋದು, ಹೇಳೋಕ್ಕಾಗಲ್ಲ. ಕಾರ್ತಿಕ್ ಮಾತ್ರ ಫಿಕ್ಸ್.